ಹಲೋ ಎಲ್ಲರಿಗೂ, ಮೈಸೆಲ್ಫ್ ಸಹನಾ ಆ್ಯಂಡ್ ಕರೆಂಟ್ಲಿ ಐಮ್ ಸ್ಟಡಿ ಸೆಕೆಂಡ್ ಇಯರ್ BHMS at ಹುಬ್ಳಿ. ನಾನು ನಿಮ್ಗೆ ಇವತ್ತೆಲ್ಲ ಒಂದು ಸ್ಟೋರಿ ಹೇಳ್ಬೇಕಂತ ಬಂದೇನಿ. ಸ್ಟೋರಿ ಯಾರ ಬಗ್ಗೆಪ್ಪ ಅಂತಂದ್ರೆ ಸಂಜು ಅಂತಿರೋ ಒಂದು ಹುಡುಗನ ಬಗ್ಗೆ. ಆ ಸಂಜು ಅನ್ನೋ ಈ ಹುಡುಗ ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ಒಂದು ಡಿಗ್ರಿ ಕಾಲೇಜ್ ಒಳಗಡೆ ಅದೊಂದು ಕೋರ್ಸ್ ಮಾಡ್ತಿರ್ತಾನೆ. ಬಟ್ ಅವ ಮನೆಯೊಳಗಡೆ ಹೋಗಿ ಎಲ್ಲರ ಜೊತೆ ಹೆಂಗೆ ಬೇಕಂಗೆ ಮಾತಾಡೋದು ಆ್ಯಂಡ್ ಫುಲ್ ಹುಡುಗರ ಥರ ಮಾತಾಡೋದು. ಮನೆಯವರೆಲ್ಲರೂ ಅವನ ಮೇಲೆ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನೀನು ದಿನ ಕುಡ್ಕೊಂಡು ಬರತ್ತಿ, ನಿನ್ನ ಮನೆಗೆ ಬರ್ಬೇಡ ಅಂತ ಫುಲ್ ಎಲ್ಲರೂ ಅವನ ಮೇಲೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅವ ಅಂತಾನೆ, ಇಲ್ಲ ನಾವು ಒಂದು ಸತಿನೂ ಲೈಫ್ ಒಳಗಡೆ ಕುಡ್ದೇ ಇಲ್ಲ ಅಂತಂದ. ಆದರೆ ಮನೆಯವ್ರು ಅದನ್ನ ಯಾರು ನಂಬಕ್ಕೆ ರೆಡಿ ಇರಂಗಿಲ್ಲ. ಹಿಂಗೆ ಆಗ್ತಾ ಏನಾಗ್ಬಿಡ್ತೈತಿ, ಕಾಲೇಜ್ ಒಳಗಡೆ ಒಂದಿನ ಜಗಳ ಆಗ್ತೈತಿ. ಆ ಜಗಳದೊಳಗಡೆ ಸಂಜು ಏನು ಮಾಡಿಬಿಡ್ತಾನಪ್ಪ ಅಂತಂದರೆ ಇನ್ನೊಂದು ಹುಡುಗನಿಗೆ ಹೊಡೆದ್ಬಿಡ್ತಾನೆ. ಹೊಡೆದಾಗ ಅವ್ರಿಗೂ ಇಂಜುರಿ ಆಗ್ತೈತಿ. ಸೊ ಅವಾಗ ಇವನಿಗೆ ಅನಿಸ್ತೈತಿ, ಇಲ್ಲ ನನ್ನ ಬಾಡಿ ಒಳಗಡೆ ಏನೋ ಚೇಂಜಸ್ ಆಗತ್ತೈತಿ, ಅನ್ಕಂಟ್ರೋಲ್ ಬಿಹೇವಿಯರ್ ಮಾಡತ್ತೀನಿ ನಾನು, ಇದು ಸರಿ ಇಲ್ಲ ಅಂತ ಹೇಳಿ ಅವ್ನು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಸೊ ಡಾಕ್ಟರ್ ರಿಪೋರ್ಟ್ ಎಲ್ಲ ಬಂದಮೇಲೆ ಹೇಳ್ತಾರ, ನೀನು ಫುಲ್ ಕುಡ್ದೋರ ಥರ ಬಿಹೇವ್ ಮಾಡತ್ತೀಯಲ್ಲ, ನೀನು ಕುಡ್ದೇ ಇಲ್ಲ ಅಂದ್ರೂ ನಿನ್ನ ಬಾಡಿ ಒಳಗಡೆಯಿಂದ ಆಲ್ಕೋಹಾಲ್ ಸ್ಮೆಲ್ ಬರತ್ತೈತಲ್ಲ ಅಂತ. ಅವಾಗ ಹೌದು ಡಾಕ್ಟರ್, ಎಲ್ಲರೂ ಹಿಂಗೆ ಹೇಳತ್ತಾರ, ಯಾಕಂತ ಗೊತ್ತಿಲ್ಲ ಬಟ್ ನಾವು ಒಂದ್ಸತಿನೂ ಕುಡ್ದೇ ಇಲ್ಲ ಅಂತಂದ. ಅವಾಗ ಡಾಕ್ಟರ್ ಅವ್ನಿಗೆ ಹೇಳ್ತಾರ, ನಿನ್ನ ಬ್ಲಡ್ ಲೆವೆಲ್ ಒಳಗಡೆ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಐತಿ, ನೀ ಏನೇ ತಿಂದ್ರೂ ನೀ ಏನೇ ಕುಡಿದ್ರೂ ಅದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಾಕತ್ತೈತೆ ಅಂತಂದು. ಸೊ ಅದನ್ನು ಕೇಳಿ ಅವನಿಗೆ ಫುಲ್ ಆಶ್ಚರ್ಯ ಆಗ್ತೈತಿ, ಏನು ಹಿಂಗೂ ಆಗಬಹುದಾ ಅಂತಂದು. ಎಸ್, ಇಟ್ ಹ್ಯಾಪನ್ಸ್. ಯಾವ ಕಂಡೀಷನ್ ಒಳಗಡೆ ಈ ಥರ ಆಗ್ತೈತೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಇದನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀನಿ, ಗೊತ್ತಿಲ್ಲ ಅಂದರೆ ಹೋಗಿ ನೋಡ್ರಿ. ಬಾಯ್.